ಪ್ರತಿನಿತ್ಯವೂ ಕೂಡ ರೈತರು ಈ ಒಂದು ವಿರೋಧವನ್ನು ಹೆಚ್ಚಿಸ್ತಾನೆ ಇದ್ದಾರೆ. ಇಲ್ಲಿರ್ತಕ್ಕಂಥ ಬೈರಮಂಗಲದ ರೈತರನ್ನು ಮಾತನಾಡಿಸ್ತಾ ಹೋಗ್ತೀನಿ. ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ಅವರಿಂದ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಹೋಗ್ತೀನಿ. ಅಮ್ಮ, ಇಲ್ಲಿ DK ಶಿವಕುಮಾರ್ CM ಆಗಿರುವಂಥವ್ರು ಹೇಳ್ತಾರೆ, ನಿಮ್ಗೆಲ್ರಿಗೂ ಅಭಿವೃದ್ಧಿ ಮಾಡ್ತೀವಿ, ಆ ಕಾರಣಕ್ಕಾಗಿ ನಿಮ್ಮ ಭೂಮಿಯನ್ನು ತೆಗೆದುಕೊಂಡು ಟೌನ್ಶಿಪ್ ಯೋಜನೆ ಮಾಡ್ತೀವಿ, ಅದೆಲ್ಲವೂ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ. ತಮ್ಮ ಒಪ್ಪಿಗೆ ಇದೆಯಾ? ಈಗ ನಮ್ಗೆ ಅನುಕೂಲವಾಗಿ ಅದೇ, ಅವ್ರೇನು ನಮ್ಗೆ ಅನುಕೂಲ ಮಾಡ್ಕೊಡುವಂಗಿಲ್ಲ. ಕೋಲಾರದಲ್ಲಿ ಚಿನ್ನ ಸಿಕ್ಬೋದು, ಚಿನ್ನದ ಗಣಿ ಇರ್ಬೋದು. ಕೋಲಾರದಲ್ಲಿ ನಾವು ಭೂಮಿ ಮೇಲೆ ಚಿನ್ನ ಬೆಳಿತೀವಿ, ಚಿನ್ನ ತಗೊಳ್ಳೋ ದುಡ್ಡು ಮಾಡ್ಕೋತೀವಿ ನಾವು. ಅಷ್ಟು ಕಷ್ಟಪಟ್ಟು ಗೇಯ್ತಾರೆ ನಮ್ಮ ರೈತರು. ನಾವು ಯಾತಕ್ಕೆ ಮಾಡ್ಕೊಳ್ಳ? ನೀವು ಅವನು 10 ಕೋಟಿ ಕೊಟ್ಟರು ನಾವು ಕೊಡಲ್ಲ ಜಮೀನು. ನಮ್ಗೇನು ದುಡ್ಡು? ನಮಗೆ ತಾತ ಮುತ್ತಾತನ ಕಾಲದಿಂದ ಇರೋ ಜಮೀನು ಈಗ ನಾವು ಬಿಟ್ಟು ಕೊಟ್ಬಿಟ್ಟು ಎಲ್ಗೋಗಾನಿ ದುಡ್ಡು ತಗೊಂಡು ಏನು ಮಾಡೋಣ ನಾವು? ನಮಗೆ ಭೂಮಿ ಬೇಕು. ಎಲ್ಲ ಈ 26 ಹಳ್ಳಿಗಳಲ್ಲಿ 80% ರೈತರು ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ DK ಶಿವಕುಮಾರ್ ಹೇಳ್ತಿದ್ದಾರೆ, ಹೌದಾ? ಅವ್ರು ಹೇಳ್ಕೊಳ್ಳೋದು ಅದು. ಯಾರೋ ಕೆಲಸ ಮಾಡನಾರ್ದೇ ಇರೋವಂಥವ್ರು, ಗೈನಾರ್ದೇ ಇರೋವಂಥವ್ರು ಹೇಳ್ತಾರೆ ನಮಗೆ ಕಾಯಿಲೆ ಬಂದ್ಬಿಡ್ತದೆ, ರಚನೀರು ಹಂಗೆ ಹಿಂಗೆ ಅಂತ. ನಮ್ಗೆ ಅವೆಲ್ಲ ಏನೂ ಇಲ್ಲ, ನಾವು ಚೆನ್ನಾಗೇ ಇದ್ದೀವಿ. ಇಲ್ಲಿರೋ ಅನುಕೂಲ ಎಲ್ಲೂ ಇಲ್ಲ. ಯಾವ ಕಾಡು ಪ್ರಾಣಿ ಕಾಟನೂ ಇಲ್ಲ, ಯಾವ ತೊಂದರೆನೂ ಇಲ್ಲ. ಎಲ್ಲ ರೈತರೇನೆ ಬೆಳೆಯೋದು, ಎಲ್ಲ ಮಸ್ತಾಗಿ ಬೆಳೀತಾರೆ. ಹುಳ ಮಡಗ್ತಾರೆ, ಹೊಸ ಸಾಕವ್ರೆ, ಜೋಳ ಅದು ಇದು ಮಸ್ತಾಗಿ ಬೆಳೀತಾರೆ. ತೆಂಗಿನ ಮರ ನೋಡ್ರಿ ಇಲ್ಲಿರೋವ, ಬೇರೆ ಕಡೆ ನೋಡ್ರಿ ಹಿಂಗಿರ್ತಾವೇನು. ಭೂಮಿ ಕೊಡೋದಿಲ್ಲ ನೀವು ಯಾವುದೇ ಕಾರಣಕ್ಕೂ? ಕೊಡಲ್ಲ ಸ್ವಾಮಿ ನಾವು. ಅವ್ರು 10 ಕೋಟಿ ಕೊಟ್ಟರು ನಾವು ಭೂಮಿ ಕೊಡಲ್ಲ. ನಮ್ಮ ಭೂಮಿ ನಮಗೆ ಇರಬೇಕು. ಇದಿಷ್ಟು ರೈತರು ಹೇಳುವಂಥದ್ದು. ಯಾವುದೇ ಕಾರಣಕ್ಕೂ ನಾವು ಈ ಒಂದು ಭೂಮಿಯನ್ನು ಬಿಡೋದಿಲ್ಲ ಅನ್ನುವಂಥ ಮಾತನ್ನು ಅವರು ಹೇಳ್ತಾ ಇದ್ದಾರೆ. ಜೊತೆಗೆ ಟೌನ್ಶಿಪ್ ಯೋಜನೆಗೆ ಯಾರು 80% ರೈತರು ಬೆಂಬಲ ಕೊಟ್ಟಿದ್ದಾರೆ ಅಂತ CM ಹೇಳ್ತಾ ಇದ್ದಾರಲ್ಲ, ಅದೆಲ್ಲವೂ ಕೂಡ ಸುಳ್ಳು ಅನ್ನುವಂಥ ಮಾತನ್ನು ಇಲ್ಲಿನ ರೈತರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸರು ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಪ್ರತಿನಿತ್ಯವೂ ಕೂಡ ರೈತರು ಈ ಒಂದು ವಿರೋಧವನ್ನು ಹೆಚ್ಚಿಸ್ತಾನೆ ಇದ್ದಾರೆ. ಇಲ್ಲಿರ್ತಕ್ಕಂಥ ಬೈರಮಂಗಲದ ರೈತರನ್ನು ಮಾತನಾಡಿಸ್ತಾ ಹೋಗ್ತೀನಿ. ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ಅವರಿಂದ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಹೋಗ್ತೀನಿ. ಅಮ್ಮ, ಇಲ್ಲಿ DK ಶಿವಕುಮಾರ್ CM ಆಗಿರುವಂಥವ್ರು ಹೇಳ್ತಾರೆ, ನಿಮ್ಗೆಲ್ರಿಗೂ ಅಭಿವೃದ್ಧಿ ಮಾಡ್ತೀವಿ, ಆ ಕಾರಣಕ್ಕಾಗಿ ನಿಮ್ಮ ಭೂಮಿಯನ್ನು ತೆಗೆದುಕೊಂಡು ಟೌನ್ಶಿಪ್ ಯೋಜನೆ ಮಾಡ್ತೀವಿ, ಅದೆಲ್ಲವೂ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ. ತಮ್ಮ ಒಪ್ಪಿಗೆ ಇದೆಯಾ? ಈಗ ನಮ್ಗೆ ಅನುಕೂಲವಾಗಿ ಅದೇ, ಅವ್ರೇನು ನಮ್ಗೆ ಅನುಕೂಲ ಮಾಡ್ಕೊಡುವಂಗಿಲ್ಲ. ಕೋಲಾರದಲ್ಲಿ ಚಿನ್ನ ಸಿಕ್ಬೋದು, ಚಿನ್ನದ ಗಣಿ ಇರ್ಬೋದು. ಕೋಲಾರದಲ್ಲಿ ನಾವು ಭೂಮಿ ಮೇಲೆ ಚಿನ್ನ ಬೆಳಿತೀವಿ, ಚಿನ್ನ ತಗೊಳ್ಳೋ ದುಡ್ಡು ಮಾಡ್ಕೋತೀವಿ ನಾವು. ಅಷ್ಟು ಕಷ್ಟಪಟ್ಟು ಗೇಯ್ತಾರೆ ನಮ್ಮ ರೈತರು. ನಾವು ಯಾತಕ್ಕೆ ಮಾಡ್ಕೊಳ್ಳ? ನೀವು ಅವನು 10 ಕೋಟಿ ಕೊಟ್ಟರು ನಾವು ಕೊಡಲ್ಲ ಜಮೀನು. ನಮ್ಗೇನು ದುಡ್ಡು? ನಮಗೆ ತಾತ ಮುತ್ತಾತನ ಕಾಲದಿಂದ ಇರೋ ಜಮೀನು ಈಗ ನಾವು ಬಿಟ್ಟು ಕೊಟ್ಬಿಟ್ಟು ಎಲ್ಗೋಗಾನಿ ದುಡ್ಡು ತಗೊಂಡು ಏನು ಮಾಡೋಣ ನಾವು? ನಮಗೆ ಭೂಮಿ ಬೇಕು. ಎಲ್ಲ ಈ 26 ಹಳ್ಳಿಗಳಲ್ಲಿ 80% ರೈತರು ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ DK ಶಿವಕುಮಾರ್ ಹೇಳ್ತಿದ್ದಾರೆ, ಹೌದಾ? ಅವ್ರು ಹೇಳ್ಕೊಳ್ಳೋದು ಅದು. ಯಾರೋ ಕೆಲಸ ಮಾಡನಾರ್ದೇ ಇರೋವಂಥವ್ರು, ಗೈನಾರ್ದೇ ಇರೋವಂಥವ್ರು ಹೇಳ್ತಾರೆ ನಮಗೆ ಕಾಯಿಲೆ ಬಂದ್ಬಿಡ್ತದೆ, ರಚನೀರು ಹಂಗೆ ಹಿಂಗೆ ಅಂತ. ನಮ್ಗೆ ಅವೆಲ್ಲ ಏನೂ ಇಲ್ಲ, ನಾವು ಚೆನ್ನಾಗೇ ಇದ್ದೀವಿ. ಇಲ್ಲಿರೋ ಅನುಕೂಲ ಎಲ್ಲೂ ಇಲ್ಲ. ಯಾವ ಕಾಡು ಪ್ರಾಣಿ ಕಾಟನೂ ಇಲ್ಲ, ಯಾವ ತೊಂದರೆನೂ ಇಲ್ಲ. ಎಲ್ಲ ರೈತರೇನೆ ಬೆಳೆಯೋದು, ಎಲ್ಲ ಮಸ್ತಾಗಿ ಬೆಳೀತಾರೆ. ಹುಳ ಮಡಗ್ತಾರೆ, ಹೊಸ ಸಾಕವ್ರೆ, ಜೋಳ ಅದು ಇದು ಮಸ್ತಾಗಿ ಬೆಳೀತಾರೆ. ತೆಂಗಿನ ಮರ ನೋಡ್ರಿ ಇಲ್ಲಿರೋವ, ಬೇರೆ ಕಡೆ ನೋಡ್ರಿ ಹಿಂಗಿರ್ತಾವೇನು. ಭೂಮಿ ಕೊಡೋದಿಲ್ಲ ನೀವು ಯಾವುದೇ ಕಾರಣಕ್ಕೂ? ಕೊಡಲ್ಲ ಸ್ವಾಮಿ ನಾವು. ಅವ್ರು 10 ಕೋಟಿ ಕೊಟ್ಟರು ನಾವು ಭೂಮಿ ಕೊಡಲ್ಲ. ನಮ್ಮ ಭೂಮಿ ನಮಗೆ ಇರಬೇಕು. ಇದಿಷ್ಟು ರೈತರು ಹೇಳುವಂಥದ್ದು. ಯಾವುದೇ ಕಾರಣಕ್ಕೂ ನಾವು ಈ ಒಂದು ಭೂಮಿಯನ್ನು ಬಿಡೋದಿಲ್ಲ ಅನ್ನುವಂಥ ಮಾತನ್ನು ಅವರು ಹೇಳ್ತಾ ಇದ್ದಾರೆ. ಜೊತೆಗೆ ಟೌನ್ಶಿಪ್ ಯೋಜನೆಗೆ ಯಾರು 80% ರೈತರು ಬೆಂಬಲ ಕೊಟ್ಟಿದ್ದಾರೆ ಅಂತ CM ಹೇಳ್ತಾ ಇದ್ದಾರಲ್ಲ, ಅದೆಲ್ಲವೂ ಕೂಡ ಸುಳ್ಳು ಅನ್ನುವಂಥ ಮಾತನ್ನು ಇಲ್ಲಿನ ರೈತರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸರು ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು.